ಟ್ಯಾಲೆಂಟ್ ಕಾಲೇಜು ಮತ್ತು ಶಾಲಾ ವತಿಯಿಂದ ಹಾಗೂ ಅಲ್ಲಿಯ ಅಧ್ಯಾಪಕರುಗಳು ಶಿಕ್ಷಕರುಗಳವರಿಂದ ಹಾಗೂ ಹುಣಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಿಂದ ಪಟ್ಟಣಾದ್ಯಂತ ಡೆಂಗ್ಯೂ ಅರಿವು ಕಾರ್ಯಕ್ರಮವನ್ನು ಜಾಥಾ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಹಮ್ಮಿಕೊಂಡಿದ್ದು, ನಮ್ಮನ್ನು ಕೂಡ ಅವರೊಂದಿಗೆ ಕೈ ಜೋಡಿಸಲು ತಿಳಿಸಿರುವುದರಿಂದ ಅವರ ಜೊತೆಯಲ್ಲಿ ನಾವು ಸಾರ್ವಜನಿಕರಿಗೆ, ಅದರಲ್ಲೂ ಇವಾಗ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಮತ್ತು ಕ್ರಾನಿಕ್ ಡಿಸೀಸಸ್ ಅಂದರೆ BP, ಶುಗರ್ ಇಂಥವ್ರಿಗೆ ಈ ಡೆಂಗ್ಯೂ ಜ್ವರ ತುಂಬ ತೊಂದರೆ ಕೊಡೋದ್ರಿಂದ ಎಲ್ಲರೂ ಕೂಡ, ಅವರು ಅಂತಲ್ಲ ಎಲ್ಲರೂ ಕೂಡ ಈ ಡೆಂಗ್ಯೂ ಮುಕ್ತರಾಗಬೇಕು, ಡೆಂಗ್ಯೂ ಜ್ವರ ಮುಕ್ತರಾಗಬೇಕು ಅಂತ ಹೇಳಿ ಈ ದಿನ ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮಗೂ ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಹುಣಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಹರ್ಷ ಸರ್ ಅವರು ಹಾಗೂ ನಾವು ಸಿಬ್ಬಂದಿ ವರ್ಗದವರು ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ನಾವು ಅಭಿನಂದನೆ ತಿಳಿಸ್ತಾ, ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳು ಅವರಿಂದ ನಡೀತಾ ಇರಲಿ, ನಮ್ಮನ್ನು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ಕೊತಾ ನಾನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಅದರ ಅಡಿಯಲ್ಲಿ ಬರುವಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಕಾಲೇಜು ವಿಭಾಗದಿಂದ NSS ಶಿಬಿರದ ಮುಖಾಂತರ ಹಾಗೂ ಇಂಟ್ರಾಕ್ಟ್ ಕ್ಲಬ್ನ ಸಹಯೋಗದಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಜೊತೆಗೂಡಿ ಈ ಒಂದು ಡೆಂಗ್ಯೂ ಅರಿವು ಕಾರ್ಯಕ್ರಮವನ್ನು ಹುಣಸೂರು ಪಟ್ಟಣದಾದ್ಯಂತ ಒಂದು ಕಾಂಪ್ಲೆಂಟ್ಸ್ ಕೊಡುವುದರ ಮುಖಾಂತರ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿ ಅವರಿಗೆ ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ವಯಸ್ಕರಿಗಾಗಿರ್ಬೋದು, ಈ ಎಲ್ಲ ಹಂತದವರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮ ಬೀರದೇ ಇರಲಿ ಮತ್ತು ನಮ್ಮ ಶಾಲೆಯಲ್ಲಿರುವಂತಹ ಒಂದು ಎಷ್ಟು ಮಕ್ಕಳಿದ್ದರೋ ಅಷ್ಟು ಮಕ್ಕಳಿಗೆ ಹೋಗಿ ಮನೆಗೆ ಒಂದು ಮೆಸೇಜ್ ಹೋಗುತ್ತೆ ಮತ್ತು ಅದೇ ರೀತಿ ಸಾರ್ವಜನಿಕರಿಗೆ ಕೂಡ ಈ ಒಂದು ಮೆಸೇಜ್ ಎಲ್ಲ ಕಡೆ ರೀಚ್ ಆಗುತ್ತೆ. ಹಾಗಾಗಿ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲು ಅನುಕೂಲ ಆಗುತ್ತೆ. ಮಳೆಗಾಲವಾದ್ದರಿಂದ ಅಲ್ಲಲ್ಲಿ ಗುಂಡಿಗಳಾಗಿರ್ಬೋದು, ಮನೆ ಹತ್ರ ಇರುವಂತಹ ಒಂದು ಗುಂಡಿಗಳಿರ್ಬೋದು, ಅವುಗಳಲ್ಲಿ ಈ ಸೊಳ್ಳೆ ಗಿಳ್ಳೆ ಇರುವಂಥದ್ದನ್ನೆಲ್ಲ ಮುಚ್ಚಿ ಅದನ್ನು ತೆಗೆದುಹಾಕಿ. ಮಳೆಗಾಲವಾಗಿರೋದ್ರಿಂದ ಎಲ್ಲೂ ಕೂಡ ಸ್ವಚ್ಛ ಮಡಿ ನೀರು ಸಿಗದಂತೆ ಮುಚ್ಚಳಗಳಿರ್ಬೋದು, ಡ್ರಮ್ಗಳಿರ್ಬೋದು, ಎಳ್ನೀರು ಬುರುಡೆಗಳಿರ್ಬೋದು, ಯಾವುದೇ ವಾಟರ್ ಸೋರ್ಸಸ್ ಎಲ್ಲಿರುತ್ತೆ, ಫ್ಲವರ್ ಪಾಟ್ಸ್ ಇರ್ಬೋದು, ಮನೆ ಮೇಲೆ ಟೆರೆಸ್ ಇರ್ಬೋದು, ಯಾವುದೇ ಇದರಲ್ಲೂ ನೀರು ನಿಲ್ಲದಂತೆ ನೋಡ್ಕೋಬೇಕು. ಹಾಗೂ ಅವಶ್ಯಕತೆ ಇರತಕ್ಕಂಥ ನೀರನ್ನು ಏನು ತುಂಬಿಸ್ಕೋತೀರ ಅದನ್ನು ದಯವಿಟ್ಟು ಮುಚ್ಚಿಟ್ಕೊಂಡು ಉಪಯೋಗಿಸ್ಕೋಬೇಕು. ಇದರಿಂದ ನಾವು ಲಾರ್ವಾ ನಿಯಂತ್ರಣ ಮಾಡಿ ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡ್ಬೋದು, ನಿಯಂತ್ರಣಕ್ಕೆ ತರ್ಬೋದು ಅಂತ ತಿಳಿಸ್ತೀವಿ.